ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗಿರೋಣ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಾಕ್ಯ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ದೇವರ ವಾಕ್ಯವನ್ನು ಓದುವಂಥ ಸಮಯದಲ್ಲಿ ಶಾಂತಿ ನಮ್ಮ ಜೀವಿತದಲ್ಲಿ ಬೇಕು ಅಂದರೆ ನಮ್ಮ ಜೀವಿತದಲ್ಲಿ ನಾವು ಸ್ಥಿರಚಿತ್ತನಾಗಿರಬೇಕು. ಅನೇಕ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ ಚಂಚಲ ಚಿತ್ತನು ಮತ್ತು ಸ್ಥಿರಚಿತ್ತನು ಎಂಬ ಎರಡು ವ್ಯಕ್ತಿಗಳ ಬಗ್ಗೆ ನಾವು ನೋಡ್ತೀವಿ. ಒಬ್ಬನು ಚಂಚಲ ಚಿತ್ತನಾಗಿರ್ತಾನೆ, ಚಂಚಲ ಮನಸ್ಸುಳ್ಳವನಾಗಿರ್ತಾನೆ, ಅಥವಾ ಎರಡು ಮನಸ್ಸುಳ್ಳವನು. ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ಓದುವಂಥ ಸಮಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಯಾಕೋಬನು ಎರಡು ಮನಸ್ಸುಳ್ಳವನ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡ್ಬೋದು. ಎರಡು ಮನಸ್ಸುಳ್ಳವನು ತನ್ನ ಮಾರ್ಗದಲ್ಲೆಲ್ಲ ಅಸ್ಥಿರನಾಗಿರ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಎರಡು ಮನಸ್ಸುಳ್ಳವನು ನಾವು ನೋಡುವಾಗ 1ನೇ ಅಧ್ಯಾಯ, ಯಾಕೋಬ 1ನೇ ಅಧ್ಯಾಯ ಅದರ 8ನೇ ವಾಕ್ಯ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಯಾರು ಸಂದೇಹ ಪಡುವಂತಹ ವ್ಯಕ್ತಿ, ನಂಬಿಕೆ ಇಲ್ಲದಂತಹ ವ್ಯಕ್ತಿ, ಅಪನಂಬಿಕೆ ಇರುವಂತಹ ವ್ಯಕ್ತಿ, ಅವನು ಎರಡು ಮನಸ್ಸುಳ್ಳವನಾಗಿದ್ದಾನೆ. ಅವನು ತನ್ನ ನಡತೆಯಲ್ಲೆಲ್ಲ ಚಂಚಲನಾಗಿದ್ದಾನೆ, ಅಥವಾ ಅವನು ಸ್ಥಿರಚಿತ್ತನಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರು ಬಯಸುವಂಥದ್ದು ನಾವು ಚಂಚಲ ಚಿತ್ತರಾಗುವುದಕ್ಕಾಗಿ ಅಲ್ಲ, ಸ್ಥಿರಚಿತ್ತರಾಗಿರುವುದಕ್ಕಾಗಿ. ಸ್ಥಿರಚಿತ್ತನಾಗಿದ್ದಾಗ ನಮ್ಮಲ್ಲಿ ಒಂದು ಶಾಂತಿ ಬರ್ತದೆ. ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆಗಳು ಬಂದಾಗ, ವೇದನೆಗಳು ಬಂದಾಗ ನಮ್ಮಲ್ಲಿ ಎರಡು ಮನಸ್ಸು ಬರ್ತದೆ. ನಾನಿಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ನನಗೆ ಆ ಉತ್ತರ ಸಿಕ್ಕಲಿಲ್ಲ, ನನಗೆ ಬಿಡುಗಡೆ ಆಗಲಿಲ್ಲ, ನನಗೆ ಅದ್ಭುತ ಆಗಲಿಲ್ಲ, ಅನೇಕ ರೀತಿಯ ಮಾತುಗಳನ್ನು ಹೇಳಿ ನಾವು ನಿರಾಶೆಯ ಅನುಭವಕ್ಕೆ ಹೋಗೋದನ್ನು ನಾವು ನೋಡ್ಬೋದು. ಅನೇಕ ಸನ್ನಿವೇಶಗಳಲ್ಲಿ ಹಾದು ಹೋಗುವಾಗ ನಿರಾಶೆಯ ಮಾತುಗಳನ್ನು ನಾವು ಹೇಳ್ತೀವಿ. ಎರಡು ಡಬಲ್ ಮೈಂಡ್ ಆಗುತ್ತೆ. ಪ್ರಾರ್ಥನೆಗೆ ಹೋಗಬೇಕಾ ಬೇಡವಾ, ಪ್ರಾರ್ಥನೆ ಮಾಡಬೇಕಾ ಬೇಡವಾ, ಆರಾಧನೆ ಮಾಡಬೇಕಾ ಬೇಡವಾ, ದೇವರು ಇಷ್ಟೆಲ್ಲ ಮಾಡಿದ್ರು ನನಗೇನು ಮಾಡಿಲ್ವಲ್ಲ, ನನಗೆ ಸಹಾಯ ಮಾಡಿಲ್ವಲ್ಲ, ಈ ರೀತಿಯ ಒಂದು ಅನುಭವಗಳು ನಾವು ನಮ್ಮ ಜೀವಿತದಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ದೇವರ ವಾಕ್ಯ ಹೇಳುವಂಥದ್ದೇನು ಅಂತ ಹೇಳಿದ್ರೆ, ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಸ್ಥಿರಚಿತ್ತನಾಗಿ ಇರಬೇಕೆಂಬುದಾಗಿ. ನಮ್ಮ ಜೀವಿತದಲ್ಲಿ ಯಾಕೆ ನಮಗೆ ಅಶಾಂತಿ ಉಂಟಾಗುತ್ತೆ, ಅಸಮಾಧಾನ ನಮ್ಮಲ್ಲಿ ಬರೋದು ಯಾಕೆ ಅಂದರೆ ಚಂಚಲರಾಗಿರೋದ್ರಿಂದ, ಡಬಲ್ ಮೈಂಡೆಡ್ ಆಗಿರೋದ್ರಿಂದ. ಆದರೆ ಯಾರಿಗೆ ಶಾಂತಿಯನ್ನು ದೇವರು ಕೊಡ್ತಾರೆ, ಯಾರು ಶಾಂತಿಯನ್ನು ಹೊಂದಿಕೊಳ್ತಾರೆ, ಸ್ಥಿರಚಿತ್ತನು ಶಾಂತಿಯಲ್ಲಿ ನೆಲೆಗೊಳಿಸ್ತಾನೆ. ನಾವು ಸ್ಥಿರಚಿತ್ತರಾಗಿರಬೇಕು. ಒಂದು ದೃಢವಾದಂಥ ಒಂದು ತೀರ್ಮಾನ, ದೃಢವಾದಂಥ ಒಂದು ನಂಬಿಕೆ ನಮ್ಮಲ್ಲಿ ಉಂಟಾಗಬೇಕು. ದೇವರ ಮೇಲೆ ಒಂದು ದೃಢವಾದಂತಹ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿ ಉಂಟಾಗುವುದಾದರೆ, ದೇವರ ಮೇಲೆ ಭರವಸೆ ಇರೋದಾದರೆ ನಾವು ಏನಾಗಿರ್ತೀವಿ, ಶಾಂತಿಯಲ್ಲಿರ್ತೀವಿ. ನಮಗೊಂದು ಆಶ್ರಯ ಇದೆ, ನಮಗೊಂದು ಭರವಸೆ ಇದೆ. ನನ್ನ ದೇವರು ನನಗಾಗಿ ಸಹಾಯ ಮಾಡ್ತಾನೆ, ನನ್ನ ದೇವರು ನನಗಾಗಿ ಅದ್ಭುತವನ್ನು ಮಾಡ್ತಾನೆ ಎಂಬ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿರೋದರಿಂದ ಆ ನಂಬಿಕೆ ನಮ್ಮನ್ನೇನು ಮಾಡುತ್ತೆ, ದೃಢಚಿತ್ತರಾಗಿ ಮಾಡುತ್ತೆ, ದೃಢತೆ ಉಳ್ಳವರಾಗಿ ಮಾಡುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಒಂದು ದೃಢತೆ ಇರಲ್ಲ, ಗ್ಯಾರಂಟಿ ಇರಲ್ಲ, ಇದಾಗುತ್ತೋ ಇಲ್ವೋ ಒಂದು ಸಂಶಯ. ನಮಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ನಾವು ಕಣ್ಣೀರು ಹಾಕ್ತೀವಿ, ದೇವ್ರ ಹತ್ರ ಬೇಡ್ಕೊಳ್ತೀವಿ, ದೇವರೇ ನನಗೆ ಇದನ್ನು ಮಾಡಿಕೊಡು, ಇದನ್ನು ಮಾಡು ಅಂತೆಲ್ಲ ಹೇಳ್ತೀವಿ. ಆದರೆ ಅದ್ರ ಮಧ್ಯದಲ್ಲೇ ನಮಗೊಂದು ಡೌಟ್ ಇರುತ್ತೆ, ನಮಗೊಂದು ಸಂಶಯ ಇರುತ್ತೆ, ಇದಾಗುತ್ತೋ ಇಲ್ವೋ, ಇದು ನಡೆಯುತ್ತೋ ಇಲ್ವೋ, ಇದು ಸಾಧ್ಯವೋ ಇಲ್ವೋ. ಈ ರೀತಿಯ ಅನೇಕ ಒಂದು ಅನುಭವಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಆದರೆ ದೇವರು ನಮ್ಮಿಂದ ಬಯಸುವಂಥದ್ದೇನು, ದೇವರು ನಮ್ಮಿಂದ ಗಮನಿಸುವಂಥದ್ದೇನು, ನಿರೀಕ್ಷಿಸುವಂಥದ್ದೇನು, ನಾವು ದೇವರಲ್ಲಿ ಭರವಸೆವಿಟ್ಟು ದೃಢವಾಗಿರಬೇಕು. ನಾವು ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ದೃಢವಾಗಿ ಇರಬೇಕೆಂಬುದಾಗಿ ನಾವು ನೋಡ್ತೇವೆ. ಈ ದಿವಸಗಳಲ್ಲಿ ಕರ್ತನ ಮೇಲೆ ನಮ್ಮ ಭಾರವನ್ನು ಹಾಕುವುದಾದರೆ ನಮ್ಮಲ್ಲಿರುವಂಥ ಎಲ್ಲ ಅಸಮಾಧಾನಗಳನ್ನು ತೆಗೆದುಹಾಕುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. 37ನೇ ಕೀರ್ತನೆ 5ನೇ ವಾಕ್ಯ ಹೇಳ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. ನಮ್ಮ ಜೀವಿತದಲ್ಲಿ ಚಿಂತೆಗಳು ಹೆಚ್ಚಾಗುವಾಗಲೇ ಡಬಲ್ ಮೈಂಡ್ ಬರುತ್ತೆ ನಮಗೆ.
ಬಹಳ ಒಂದು ಕಷ್ಟಗಳು, ಸಮಸ್ಯೆಗಳು, ವೇದನೆಗಳು, ಏನು ಮಾಡೋದು ಅಂತ ಗೊತ್ತಿಲ್ಲ. ಅಂಥ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮಗೇನಾಗುತ್ತೆ, ಒಂದು ಚಿಂತೆ ಬರುತ್ತೆ, ಏನು ನಡೆಯುತ್ತೋ ಗೊತ್ತಿಲ್ಲ, ಡಬಲ್ ಮೈಂಡ್ ಆಗಿಬಿಡ್ತೀವಿ ನಾವು. ಆದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ನೀನೇ ತಲೆಯಲ್ಲಿಟ್ಕೊಂಡು ಡಬಲ್ ಮೈಂಡ್ ಆಗಿರೋದು ಬೇಡ, ನೀನದು ಯೆಹೋವನಿಗೆ ವಹಿಸಿಬಿಡು, ನೀನು ಯೆಹೋವನಿಗೆ ಅದನ್ನು ಒಪ್ಪಿಸಿಬಿಟ್ಟು ನೀನು ಭರವಸದಿಂದಿರು, ಆತನೇ ಅದನ್ನು ಸಾಗಿಸ್ತಾನೆ. ಈ ದಿವಸಗಳಲ್ಲಿ ನಮಗೆ ದೇವರ ಮೇಲೊಂದು ನಂಬಿಕೆ ಇರಲಿ. ಯೆಶಾಯ ಹೇಳ್ತಾನೆ, ಯಾರು ಸ್ಥಿರಚಿತ್ತನಾಗಿರ್ತಾನೋ ಅವನನ್ನು ದೇವರು ಶಾಂತಿಯಲ್ಲಿ ನೆಲೆಗೊಳಿಸ್ತಾನೆ. ಅವನಲ್ಲಿ ಒಂದು ನೆಮ್ಮದಿಯನ್ನು ದೇವರು ಕೊಡ್ತಾರೆ. ಅವನನ್ನು ಕಾಯುವಂಥ ಜವಾಬ್ದಾರಿನೂ ದೇವರದೇ. ಅವನಿಗೆ ದೇವರಲ್ಲಿ ಭರವಸೆ ಇದೆ. ಅವನು ದೇವರ ಮುಖವನ್ನು ನೋಡ್ತಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನಿನ್ನ ಮೇಲೆ ನಾನು ಭರವಸೆ ಇಡ್ತೇನೆ, ನಿನ್ನಲ್ಲಿ ನಾನು ಆಶ್ರಯಿಸ್ತೇನೆ, ನಿನ್ನ ಮುಖವನ್ನೇ ನಾವು ನೋಡ್ತೇವೆ ಎಂಬುದಾಗಿ ದೇವರಲ್ಲಿ ಆಶ್ರಯಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆದ್ದರಿಂದ ಸ್ಥಿರಚಿತ್ತರಾಗಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ದೇವರ ಮೇಲೆ ಭರವಸೆ ಇಟ್ಟಾಗ ನಮ್ಮಲ್ಲಿರುವಂಥ ಎಲ್ಲ ಚಂಚಲತೆ ಹೋಗುತ್ತೆ, ಎಲ್ಲರಿಂತಹ ಎರಡು ಮನಸ್ಸು ಹೋಗ್ಬಿಡುತ್ತೆ. ನನ್ನ ದೇವರು ನನಗಾಗಿ ಕಾರ್ಯ ಮಾಡ್ತಾನೆ ಎಂಬ ನಂಬಿಕೆಯಿಂದ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಶಾಂತಿಯನ್ನು ಹೊಂದಿಕೊಳ್ಳುವಂಥ ದೇವರು ನಮಗೆ ಕೃಪೆ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಡಬಲ್ ಮೈಂಡ್ ಆಗದಂತೆ ದೇವರೇ ಸ್ಥಿರಚಿತ್ತರಾಗಿ ಮುಂದೆ ಸಾಗುವಂತೆ ಕರ್ತನೆ ಅವರ ಜೀವಿತದಲ್ಲಿ ಸಹಾಯ ಮಾಡು. ಅವರನ್ನು ನಿರಾಶೆಗೊಳಿಸುವಂತಹ, ವೇದನೆಗೊಳಿಸುವಂತಹ ಎಲ್ಲ ಕಾರ್ಯಗಳನ್ನ ತೆಗೆದುಹಾಕಿ ನಂಬಿಕೆಯಲ್ಲಿ ದೃಢವಾಗಿ ಮುಂದೆ ಸಾಗುವಂತೆ ಕರ್ತನೆ ನೀನು ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.